ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 10 ಅದರ 17ನೇ ವಾಕ್ಯ. ಯೆಹೋವನೇ, ನೀನು ದೀನರ ಕೋರಿಕೆಯನ್ನು ನೆರವೇರಿಸುವವನೇ ಆಗಿದ್ದಿ. ಅವರ ಹೃದಯವನ್ನು ಧೈರ್ಯಪಡಿಸುತ್ತಿ, ಅವರ ಮೊರೆಗೆ ಕಿವಿಗೊಡುತ್ತಿ. ದೇವರ ಸಂಧಾನದಲ್ಲಿ ದಾವೀದನು ಹೇಳ್ತಾ ಇರುವಂತಹ ಒಂದು ಕೀರ್ತನೆ, ಯೆಹೋವನೇ, ನೀನು ದೀನರ ಕೋರಿಕೆಯನ್ನು ನೆರವೇರಿಸುವವನೇ ಆಗಿದ್ದಿ. ಕಾರಣ ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಗರ್ವಿಷ್ಠರನ್ನು ಮೆಚ್ಚದೆ ದೀನರನ್ನು ಮೆಚ್ಚುವಂತಹ ಒಬ್ಬ ದೇವರನ್ನು ನಾವು ಆರಾಧಿಸ್ತೇವೆ. ಹೆಚ್ಚಳ ಪಡುವವರನ್ನು ದೇವರು ಹಾಗೆ ಮಾಡ್ತಾನೆ. ಗರ್ವಿಷ್ಠರ ಕುರಿತಾಗಿ ಅನೇಕ ಸಂಗತಿಗಳನ್ನು ನಾವು ಈ ಕೀರ್ತನೆಗಳಲ್ಲಿ ಓದ್ತೇವೆ. ಗರ್ವಿಷ್ಠರಾಗಿ ತಮ್ಮನ್ನು ಹೆಚ್ಚಿಸಿಕೊಂಡು ತಮ್ಮ ಹಣದಲ್ಲಿ ಆಗಿರ್ಬೋದು, ತಮ್ಮ ಆರೋಗ್ಯದಲ್ಲಿ, ತಮ್ಮ ವಿದ್ಯಾಭ್ಯಾಸದಲ್ಲಿ ಅಥವಾ ಇನ್ನು ಯಾವುದೋ ಕಾರ್ಯದಲ್ಲಿ ಹೆಚ್ಚಳಪಟ್ಟು ಗರ್ವಿಷ್ಠರಾಗಿ ಜೀವಿಸುವಂತಹ ವ್ಯಕ್ತಿಗಳನ್ನು ದೇವರು ಹಾಗೆ ಮಾಡ್ತಾರೆ. ಯಾವತ್ತೂ ಸಹ ದೇವರು ಗರ್ವಿಷ್ಠರಿಗೆ ಸಹಾಯ ಮಾಡೋದಿಲ್ಲ, ಆದರೆ ದೀನರ ಕೋರಿಕೆಯನ್ನು ನೆರವೇರಿಸ್ತಾನೆ. ಗರ್ವಿಷ್ಠನಾಗಿ, ನಮಗೆ ಗೊತ್ತು, ಇಬ್ಬರು ಪ್ರಾರ್ಥನೆ ಮಾಡುವುದಕ್ಕಾಗಿ ಬರ್ತಾರೆ. ಲೋಕ 18ನೇ ಅಧ್ಯಾಯದಲ್ಲಿ ಒಬ್ಬ ಫರಿಸಾಯ, ಇನ್ನೊಬ್ಬ ಸುಂಕದವನು, ಇಬ್ಬರು ಪ್ರಾರ್ಥನೆ ಮಾಡೋದಕ್ಕಾಗಿ ಬರ್ತಾರೆ. ಇಬ್ಬರು ಪ್ರಾರ್ಥನೆ ಮಾಡ್ತಾರೆ. ಮೊದಲು ಫರಿಸಾಯ ಪ್ರಾರ್ಥನೆ ಮಾಡ್ತಾನೆ. ಅವನ ಪ್ರಾರ್ಥನೆ ಗರ್ವಿಷ್ಠನಾಗಿ ಮಾಡಿದಂತಹ ಒಂದು ಪ್ರಾರ್ಥನೆಯಾಗಿತ್ತು. ತನ್ನನ್ನು ಹೆಚ್ಚಿಸಿಕೊಂಡು ಮಾಡಿದಂತಹ ಒಂದು ಪ್ರಾರ್ಥನೆ. ತಾನು ಏನೇನು ಮಾಡ್ತಾ ಇದ್ದೀನಿ, ತಾನು ಯಾರು ಎಂಬುದಾಗಿ ದೇವರ ಬಳಿಯಲ್ಲಿ ಹೇಳ್ತಾ ಇರುವಂತಹ ಒಂದು ಪ್ರಾರ್ಥನೆ. ಆದರೆ ಆ ಸುಂಕದವನು ಆಕಾಶಕ್ಕೂ ನೋಡುವುದಕ್ಕೆ ಮನಸ್ಸಿಲ್ಲದೆ, ದೇವರೇ, ಪಾಪಿಯಾದ ನನ್ನ ಮೇಲೆ ಕರುಣೆ ತೋರುವಂಥ ಪ್ರಾರ್ಥನೆ ಮಾಡಿದಾಗ ಅವನ ಪ್ರಾರ್ಥನೆಯನ್ನು ದೇವರು ಕೇಳಿ ಅವನನ್ನು ನೀತಿವಂತನಾಗಿ ಕಳಿಸಿದನೆಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ಈ ದಿವಸ ದೇವರ ಸಂಧಾನದಲ್ಲಿ ಪ್ರಾರ್ಥನೆ ಮಾಡುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಮ್ಮನ್ನು ನಾವೇ ಹೆಚ್ಚಿಸಿಕೊಂಡು ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ಲ. ಆದರೆ ವಾಕ್ಯ ಹೇಳುತ್ತೆ, ಯೆಹೋವನೇ, ನೀನು ದೀನರ ಕೋರಿಕೆಯನ್ನು ನೆರವೇರಿಸ್ತಿ. ದೀನರು ಅಂದರೆ ತಗ್ಗಿಸಿಕೊಂಡಂತಹ ವ್ಯಕ್ತಿಗಳು, ತಿರಸ್ಕರಿಸಲ್ಪಟ್ಟಂತಹ ವ್ಯಕ್ತಿಗಳು, ನಾನೇನೂ ಇಲ್ಲ ಅಂತ ಒಪ್ಕೊಳ್ಳುವಂತಹ ವ್ಯಕ್ತಿಗಳು. ಅವರ ಕೋರಿಕೆಯನ್ನು ದೇವರು ನೆರವೇರಿಸ್ತಾರೆ. ದೇವರ ವಾಕ್ಯ ಹೇಳ್ತದೆ, ತನ್ನನ್ನು ಹೆಚ್ಚಿಸಿಕೊಳ್ಳುವವರನ್ನು ದೇವರು ತಗ್ಗಿಸ್ತಾನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ. ಇದು ಸಹ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನನ್ನೇ ತಗ್ಗಿಸಿಕೊಂಡು, ನನ್ನನ್ನೇ ನಿನ್ನ ಸಂಧಾನದಲ್ಲಿ ಸಮರ್ಪಿಸಿಕೊಂಡು ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡಬೇಕು. ಎಷ್ಟೋ ಸಂದರ್ಭದಲ್ಲಿ ದೀನರಾಗಿ ಇರುವಂತಹ ವ್ಯಕ್ತಿಗಳಿಗೆ ದೇವರು ಸಹಾಯ ಮಾಡಿದ್ದನ್ನು ನೋಡ್ತೇವೆ. ಅನೇಕ ಭಕ್ತರುಗಳು ತಮ್ಮನ್ನು ತಗ್ಗಿಸಿಕೊಂಡಾಗ ದೇವರು ಅವರನ್ನು ಮೇಲಕ್ಕೆ ಎತ್ತಿದ್ರು. ಆದರೆ ಅದೇ ಸಮಯದಲ್ಲಿ ತಮ್ಮನ್ನು ಹೆಚ್ಚಿಸಿಕೊಂಡಂಥ ನೆಬೂಕದ್ನೆಚ್ಚರ ಆಗಿರ್ಬೋದು, ಅರಸನಾದ ಹೆರೋದ ಆಗಿರ್ಬೋದು, ಇವರನ್ನೆಲ್ಲ ನೆಬೂಕದ್ನೆಚ್ಚರನ ಹುಲ್ಲು ತಿನ್ನಂಗೆ ಮಾಡಿ ಹೆರೋದನನ್ನು ಹುಳಬಿದ್ದು ಸಾಯುವ ಹಾಗೆ ಮಾಡಿದಂತಹ ಒಬ್ಬ ದೇವರು. ಆದರೆ ಅದೇ ಸಮಯದಲ್ಲಿ ತನ್ನನ್ನು ತಗ್ಗಿಸಿಕೊಂಡು ನಮಗೆ ಸಹಾಯ ಮಾಡಪ್ಪ ಎಂಬುದಾಗಿ ಕೇಳಿದಂತಹ ಭಕ್ತರುಗಳು, ರಾಜರುಗಳು, ಪ್ರವಾದಿಗಳು, ಅನೇಕ ವ್ಯಕ್ತಿಗಳನ್ನು ಬೈಬಲಲ್ಲಿ ಓದ್ತೀವಿ. ಅವರ ಕೋರಿಕೆಯನ್ನು ದೇವರು ಮನ್ನಿಸಿ, ಅವರ ಕೋರಿಕೆಯನ್ನು ದೇವರು ನೆರವೇರಿಸಿದರೆ ಈ ಬೆಳಗ್ಗೆ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದೆ ನಮ್ಮನ್ನೇ ತಗ್ಗಿಸಿಕೊಂಡವರಾಗಿ ನಮ್ಮನ್ನೇ ದೇವರ ಸಂಧಾನದಲ್ಲಿ ಒಪ್ಪಿಸಿಕೊಟ್ಟು ನಾವು ದೇವರ ಸಂಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಮಾತ್ರವಲ್ಲ, ಅವರ ಕೋರಿಕೆಯನ್ನು ನೆರವೇರಿಸುವುದು ಮಾತ್ರವಲ್ಲ, ಅವರ ಹೃದಯವನ್ನು ಧೈರ್ಯಪಡಿಸ್ತೀಯ. ಅವರ ಹೃದಯದಲ್ಲಿ ಒಂದು ಭಯ ಇದೆ, ಅಧೈರ್ಯ ಇದೆ. ಇದು ಸಹಾಯ ಆಗುತ್ತೋ ಇಲ್ವೋ, ಇದು ಬಿಡುಗಡೆ ಆಗುತ್ತೋ ಇಲ್ವೋ. ಅದರ ವಾಕ್ಯ ಹೇಳುತ್ತೆ, ಅವರ ಹೃದಯವನ್ನು ಧೈರ್ಯಪಡಿಸುವಂತಹ ಒಬ್ಬ ದೇವರಿದ್ದಾನೆ. ಅವರಿಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ, ನೀನು ನನ್ನನ್ನು ಧೈರ್ಯಪಡಿಸುವಂತಹ ದೇವರು. ಮಾತ್ರವಲ್ಲ, ಅವರ ಮೊರೆಗೆ ಕಿವಿಗೊಡುವಂತಹ ದೇವರು. ಅವರ ಮೊರೆಗೆ ದೇವರು ಯಾವಾಗಲೂ ಕಿವಿ ಆಲಿಸುವಂತಹ ಒಬ್ಬ ದೇವರಾಗಿದ್ದಾನೆ. ಈ ಬೆಳಗ್ಗೆ ನಿನ್ನ ಪ್ರಾರ್ಥನೆಯನ್ನು
ಕೇಳುವಂತಹ ಒಬ್ಬ ದೇವರಿದ್ದಾನೆ. ನೀನು ಎಲ್ಲಿ ತಗ್ಗಿಸಿಕೊಂಡು ನಿನ್ನ ಪ್ರಾರ್ಥನೆಯನ್ನು ಬೇಡ್ತೀಯೋ ನಿನ್ನ ಮೊರೆಗೆ ಉತ್ತರವನ್ನು ಕೊಡುವುದಕ್ಕೆ ಮನಸ್ಸುಳ್ಳಂತಹ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಬಿಡುಗಡೆಯನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸಗಳಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಿನ್ನ ಚಿತ್ತಕ್ಕೆ ವಿಧೇಯರಾಗುವುದಕ್ಕಾಗಿ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನಾವು ನಿನ್ನ ಮುಖವನ್ನು ನೋಡ್ತಾ ಇದ್ದೇವೆ. ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ವಾಕ್ಯ ನಾವು 138ರಲ್ಲಿ ಓದ್ತೇವೆ. ಆ ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ಲಕ್ಷಿಸುತ್ತಾನೆ. ಯೆಹೋವನು ಉನ್ನತನಾದಂತಹ ವ್ಯಕ್ತಿ, ಮಹೋನ್ನತನು, ಉನ್ನತರಲ್ಲಿ ಉನ್ನತನಾದಂಥ ಅತ್ಯುನ್ನತನಾದಂತಹ ವ್ಯಕ್ತಿ. ಆದರೂ ಆತನ ಸ್ವಭಾವ ಏನು ಗೊತ್ತಾ? ದೀನರನ್ನು ಗಮನಿಸೋದು, ದೀನರನ್ನು ಲಕ್ಷಿಸೋದು, ದೀನರಿಗೆ ಸಹಾಯ ಮಾಡೋದು, ಅವರ ಕೋರಿಕೆಯನ್ನು ನೆರವೇರಿಸೋದು, ಅವರ ಹೃದಯವನ್ನು ಧೈರ್ಯಪಡಿಸೋದು, ಅವರ ಮೊರೆಗೆ ಕಿವಿಗೊಡೋದು. ಅದು ದೇವರ ಸ್ವಭಾವವಾಗಿದೆ. ಆದ್ದರಿಂದ ತಗ್ಗಿಸಿಕೊಂಡು ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತೆ ದೇವರು ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ ನಮ್ಮ ಮೇಲೆ ಅಪಾರವಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಕೋರಿಕೆಯನ್ನು ಮನ್ನಿಸಿ ನಮಗೆ ಸಹಾಯ ಮಾಡುವ, ನಮ್ಮನ್ನು ಧೈರ್ಯಪಡಿಸುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.